ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನ ಶಾಸಕರು ಬಿಗಿ ಪಟ್ಟು ಹಿಡಿದುಬಿಟ್ಟಿದ್ದಾರೆ. ಈ ಬಾರಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಶಾಸಕರು ಬಿಗಿ ಪಟ್ಟು ಹಿಡಿದಿರೋದು. ಈ ಬಾರಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು. ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದ ಎಂಎಲ್ಎ ಆಗಿರುವಂತಹ ಪುಟ್ಟರಂಗ ಶೆಟ್ಟಿ ಪಟ್ಟು ಹಿಡಿದಿದ್ದಾರೆ. ಮಂತ್ರಿಗಿರಿಗಾಗಿ ನಾನು ಸಚಿವ ಸಂಪುಟ ವಿಸ್ತರಣೆಯ ನಿರೀಕ್ಷೆಯಲ್ಲಿದ್ದೇನೆ. ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ನಾಯಕತ್ವ ಜಟಾಪಟಿ, ಇನ್ನೊಂದು ಕಡೆಯಲ್ಲಿ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ಶಾಸಕರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸೋಣ. ಸರ್, ತಾವು ಕೂಡ ಸಚಿವರಾಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ದೆಹಲಿಗೆ ಬಂದಿದ್ದೀರಿ. ಅದೇ ಇವತ್ತು ನಮ್ಮ ACC ಮೀಟಿಂಗ್ ನಡೀತದೆ. ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹಾಗೆ DCM ಬಂದಿದ್ದಾರೆ. ಖರ್ಗೆ ಸಾಹೇಬರೆಲ್ಲ ಇವತ್ತು ಈ ಸಭೆ ಮಾಡ್ತಾರೆ. ಕಳೆದ ಸಾರಿ ನನಗೆ ಕೈ ತಪ್ಪಿದೆ, ಈ ಸಾರಿ ಸಿಕ್ತೆ ಅಂತ ನಿರೀಕ್ಷೆಯಲ್ಲಿದ್ದೀನಿ. ತಾವು ಕೂಡ ಹಿರಿಯ ಶಾಸಕರು, ಈ ಹಿಂದೆ ಕೂಡ ಬಂದಿದ್ದೀರಿ. ತಾವು ಹೈಕಮಾಂಡ್ ಭೇಟಿಯಾಗಿ ಒತ್ತಡವನ್ನು ಹಾಕಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಖಂಡಿತವಾಗಿ ನಾಲ್ಕನೇ ಬಾರಿ ನಿರಂತರವಾಗಿ ಗೆದ್ದಿದ್ದೀನಿ. ಒಳ್ಳೆ ಲೀಡರ್ಗಳನ್ನೇ ಸೋಲ್ಸಿಗಿದ್ರೆ ನಾನು ಸೋಮಣ್ಣ. ಸರ್, ಈಗ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಅಥವಾ ನಾಯಕತ್ವ ಬದಲಾವಣೆ ಜೊತೆಗೆ ಸಚಿವ ಸಂಪುಟ ಪುನರಚನೆ ಆಗುತ್ತಾ? ಗೊತ್ತಿಲ್ಲ, ಹಿಂಗೆ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ತದೆ ಅನ್ನೋ ಒಂದು ಭಾವನೆ ಇದೆ. ಹೈಕಮಾಂಡ್ ಬಿಟ್ಟು ವಿಚಾರ. ಸರ್, ತಾವು ಹೈಕಮಾಂಡ್ ಅನ್ನ ಈ ಹಿಂದೆ ಭೇಟಿಯಾಗಿದ್ರಿ, ಇವತ್ತು ಏನಾದ್ರು ಮತ್ತೆ ಭೇಟಿ ಆಗ್ತೀರಾ ಹೈಕಮಾಂಡ್ ನಾಯಕರುಗಳನ್ನ? ನಾನು ಸಿದ್ದರಾಮಯ್ಯ ಭೇಟಿ ಆಗಿದ್ದೀನಿ. ಅವಕಾಶ ಸಿಕ್ಕಿದ್ರೆ ನೋಡೋ ಯಾರು ಭೇಟಿ ಮಾಡಿ ನೋಡ್ತೀನಿ. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಸರ್? ಏನ್ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು? ಕೊಡ್ತಾರೆ ಖಂಡಿತಾಗಿ. ಯಾಕೆ ನಾನು ಸಮಾಜದಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಇದ್ದೀನಿ ಉಪವಾರರು. ನನ್ನ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ. ನಾನು ಜಿಲ್ಲೆಯಲ್ಲಿ ನಾನೇ ಹಿರಿಯ ಶಾಸಕ. ಸರ್, ಈಗ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರ, ಪಕ್ಷದ ಅಧ್ಯಕ್ಷ ಅವರು, KPCC ಅಧ್ಯಕ್ಷರು ಅವ್ರು ಮಾತಾಡೀನಿ, ಈ ವಿಷಯದಲ್ಲಿ ಮಾತಾಡಿಲ್ಲ. ಅವಕಾಶ ಸಿಕ್ಕರೆ ಇವತ್ತು ಮಾತಾಡ್ತೀನಿ. ಓಕೆ, ತಾವು ಕೋರ್ಟ್ ಹೋಲ್ಸ್ಕೊಂಡು ರೆಡಿ ಆಗಿದ್ದೀರಿ? ಹಂಗೇನಿಲ್ಲಪ್ಪ, ಆತರ ಏನಿಲ್ಲ. ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರಿಲ್ಲ. ನಾನು ಕಾಂಗ್ರೆಸ್ನಲ್ಲಿ 74-75 ಇದ್ದವನು. ನಾನು ಜಿಲ್ಲಾ ಪಂಚಾಯತಿ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ಹಾಗೆ ಶಾಸಕನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ 4 ಬಾರಿ ಶಾಸಕನಾಗಿದ್ದೀನಿ. ಉಪ್ಪಾರ ಸಮಾಜದಲ್ಲಿ ನಾನು ಒಬ್ಬನೇ ಇರೋದು. ಕೊಡ್ತಾರೆ ಅಂತ ಅನ್ಕಡೀನಿ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಹಾಗಾದ್ರೆ? ಆಗುತ್ತೆ ಅಂತ ಅನ್ಕಡೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಇದಿಷ್ಟು ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರ ಮಾತು. ನವದೆಹಲಿಯಿಂದ ರಾಕೇಶ್.